ಜಾಲತಾಣದಲ್ಲಿ ಹೂವಿನ ಬಾಣದಂತೆ ಸಾಂಗ್ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಸ್ಪೆಷಲಿ ಇನ್ಸ್ಟಾಗ್ರಾಮ್ನಲ್ಲಿ ನ್ಯೂಸ್18 ಜೊತೆ ಆ ವೈರಲ್ ಹುಡುಗಿ ನಿತ್ಯಾಶ್ರೀ ಮಾತನಾಡಿದ್ದಾರೆ. ನನ್ನ ಸ್ನೇಹಿತರನ್ನ ನಾನು ಖುಷಿ ಪಡಿಸ್ಲಿಕ್ಕೆ ಆಡಿದೆ, ಇದು ಇಷ್ಟು ವೈರಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಮಾತನಾಡಿದ್ದಾರೆ. ತನ್ನ ಹಾಡಿನ ಮೂಲಕವೇ ರಾತ್ರೋರಾತ್ರಿ ಇನ್ಸ್ಟಾಗ್ರಾಮ್ನಿಂದ ಫೇಮಸ್ ಆಗಿರುವಂತಹ ಮಂಡ್ಯ ಮೂಲದ ನಿತ್ಯಾಶ್ರೀ ಹಾಗೂ ಮೈಸೂರಿನ ಗೌತಮ ಟ್ರಸ್ಟ್ನ ವಿದ್ಯಾರ್ಥಿನಿ ಆಗಿರುವಂತಹ ನಿತ್ಯಾಶ್ರೀ ಅವ್ರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ರಾತ್ರೋರಾತ್ರಿ ತಾವು ಆಡಿರುವಂತಹ ಒಂದು ವಿಡಿಯೋ ಏನಿದೆ, ಹಾಡೇನಿದೆ, ಅದು ಎಲ್ಲ ಕಡೆ ವೈರಲ್ ಆಗಿದೆ. 19 ಮಿಲಿಯನ್ ವ್ಯೂಸ್ ಅಷ್ಟು ವ್ಯೂಸ್ಗಳಾಗಿದೆ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತದೆ. ಆ ಖುಷಿನ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತದೆ. ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ವ್ಯೂವ್ಸು, ದೆನ್ ಟ್ರೋಲರ್ಸ್ ಎಲ್ಲ ಟ್ರೋಲ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಈಗ ನಿಮಗೆ ಹಾಡು ಈಗ ಆಡಿದ್ರಲ್ಲ, ಇದು ಯಾವಾಗಿಂದ ಶುರು ಮಾಡಿದ್ರಿ ನೀವು, ಅಥವಾ ಏನು ಬೇಕು ಅಂತ ಆಡಿದ್ದ ಅದು, ಅಥವಾ ನೀವು ಆಡೋದೇ ಆ ಥರನ ಅಂತ? ಸ್ಟಾರ್ಟ್ ಅಂತ ಏನಿಲ್ಲ, ಸುಮ್ಮನೆ ಫನ್ಗೋಸ್ಕರ ಆಡ್ತಿದ್ದೆ. ಲೈಕ್ ಆ ಸಾಂಗ್ ಮಾತ್ರ ಆ ಥರ ಆಡೋದು, ಇನ್ನು ಯಾವುದೋ ಆ ಥರ ಆಡಿ ಅಭ್ಯಾಸ ಇಲ್ಲ. ಫನ್ಗೆ ಅಂದರೆ ಯಾವ ಥರ ಶುರುವಾಯಿತು ಅಂತ ಆ ಥರ ಆಡಲಿಕ್ಕೆ? ನಮ್ಮ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಕೂತಿರುವಾಗ ನಾನು ಅವ್ರನ್ನ ಸ್ವಲ್ಪ ನಗ್ಸೋಣ ಅಂತ ಆ ಸಾಂಗ್ ಆಡಿದ್ದೆ ಅಷ್ಟೇ. ಅದನ್ನ ಸರ್ ಕೇಳಿಸ್ಕೊಂಡು ವಿಡಿಯೋ ಮಾಡ್ತೀನಿ ಬನ್ನಿ ಅಂತ ಅಂದರು. ಮಾಡ್ಕೊಳ್ಳಿ ವಿಡಿಯೋ ಅಲ್ವಾ ಅಂತ ಸುಮ್ಮನೆ ಅದೇ. ಅದು ಇಷ್ಟು ತನಕ ಕರ್ಕೊಂಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಜನಪದ ಕಲೆ ಅಂತ ಅಂದರೆ ಲೈಕ್ ನನಗೆ ಇಲ್ಲಿಗೆ ಬಂದಮೇಲೆ ಇಂಟ್ರೆಸ್ಟ್ ಬಂದಿದ್ದು ಫೋಕ್ಸಲ್ಲಿ. ಆ್ಯಕ್ಟಿಂಗ್ ಅಂದರೆ ತುಂಬ ಚಿಕ್ಕದ್ರಿಂದನೂ ಇಷ್ಟ ಆಯಿತು. ಅಂದರೆ ಟಿ ವಿಲೆಲ್ಲ ನೋಡಿ ನಾನು ಈ ಥರ ಆಗಬೇಕು, ನಾನು ಆ್ಯಕ್ಟ್ ಮಾಡಬೇಕು, ನಾನು ಟಿ ವಿಲೆಲ್ಲ ಬರಬೇಕು ಅಂತ ಆಸೆ ಇತ್ತು ತುಂಬ. ದೆನ್ ಯಾರ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರೆ ಎಸ್ ಸರ್ ಜೊತೆ, ಅದು ಸೈಡ್ ರೋಲ್ ಆದರೂ ಪರವಾಗಿಲ್ಲ, ಎಸ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಇಷ್ಟ. ಈಗ ಇನ್ಸ್ಟಾಗ್ರಾಮಲ್ಲಿ ಏನು ಗೊತ್ತಾ, ನಿಮ್ಮನ್ನು ನೋಡಿದಂಥವ್ರು ಈಗ ಸೋಷಿಯಲ್ ಮೀಡಿಯಾದೆಲ್ಲ ಟ್ರೆಂಡ್ ಆಗಿದ್ದೀರಿ. ಈ ಹುಡುಗಿ ಆಡೋದೇ ಹಿಂಗೆ ಅನ್ಕೊಂಬಿಟ್ಟಿದ್ದಾರೆ. ಅಂದರೆ ನೀವೀಗ ಸ್ಟಾರ್ಟಿಂಗ್ ಏನು ಆಡಿದ್ರಿ, ಆಡೋದೇ ಹಿಂಗೆ ಅನ್ಕೊಂಡು ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಆ್ಯಕ್ಚುಲಿ ನಾನು ಆ ಥರ ಆಡಿರೋದು ತಪ್ಪು. ಒಂಥರ ಸಾಂಗ್ಗೆ ಅದು ಅವಮಾನ ಮಾಡ್ದಂಗೆ ಆಡಿದ್ದೀನಿ. ಅದು ಜಸ್ಟ್ ಫನ್ಗೋಸ್ಕರ ಅಂತ ತಿಳ್ಕೊಂಡು ಎಲ್ಲರೂ ಕ್ಷಮಿಸಿ ಅಂತ ಹೇಳ್ತೀನಿ. ಜಸ್ಟ್ ಫನ್ಗೋಸ್ಕರ ಆಡಿದ್ದಷ್ಟೇ, ಅದು ಇಷ್ಟೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಫಸ್ಟು ಶ್ರೇಯಾ ಘೋಷಾಲ್ ಮ್ಯಾಮ್ಗೆ ಅವ್ರು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಆಡಿರೋ ಸಾಂಗ್ನ ಆ ಥರ ಆಡಿರೋದಕ್ಕೆ ಕೆಲವು ಬ್ಯಾಡ್ ಕಮೆಂಟ್ಸ್ ಬಂದಿತ್ತು, ಏನು ಸಾಧನೆ ಮಾಡಿದ್ದೀರಾ ಅಂತ ಇವಳನ್ನ ಟ್ರೋಲ್ ಮಾಡ್ತಾ ಇದ್ದೀರಾ ಅಂತ. ಅವರಿಗೆ ಅದೆಲ್ಲ ತುಂಬ ನೋಡಿ ತುಂಬ ಬೇಜಾರಾಯಿತು. ಬಟ್ ಪರವಾಗಿಲ್ಲ, ನನ್ನಿಂದ ನನಗಿವಾಗ ಕರೆಂಟ್ಲಿ 33K ಅಂದರೆ 33,000 ಜನ ಫಾಲೋ ಮಾಡ್ತಿದ್ದಾರೆ. ನಾನು ಅವ್ರನ್ನ 33,000 ಜನನಾದರೂ ಖುಷಿ ಪಡಿಸೋದ್ನಲ್ಲ, ಅದೇ ನನ್ನ ಖುಷಿ. ಅದೇ ಖುಷಿ ನನಗೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News18 ಮೈಸೂರು.